ಹಾಯ್ ಎಲ್ಲರಿಗೂ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತಮ್ಲೈನ್ ನೋಡಿರ್ತೀರ, ಇವತ್ತು ಪಾಪುಗೆ ಬ್ರೆಸ್ಟ್ ಫೀಡ್ ಜರ್ನಿ ಸ್ಟಾಪ್ ಮಾಡೋದನ್ನು ನಾನು ಹೇಗೆ ಸ್ಟಾಪ್ ಮಾಡಿದೆ, ಹೇಗಿತ್ತು ಅಂತ ಕಂಪ್ಲೀಟಾಗಿ ರಾ ವೀಡಿಯೋಸ್ನ ಹಾಕಿದ್ದೀನಿ ಆಯಿತಾ. ಅವಳು ಬೆಳಗ್ಗೆ ಇನ್ನೂ ಮಲ್ಕೊಂಡಿದ್ಲು, 8:30 ಏನೋ ಆಗಿತ್ತು. ನಮ್ಮಮ್ಮ ಅದಕ್ಕೆ ಬೆಳಗ್ಗೆನೇ ರುಬ್ಬು ಇಟ್ಬಿಟ್ಟಿದ್ರು. ಅವಳು ಎದ್ದೇಳೋಕ್ಕಿಂತ ಮುಂಚೆನೇ ನೀನು ಹಚ್ಕೊಂಬಿಡು ಅಂತ ಹೇಳಿದ್ರು. ಅದಕ್ಕೆ ಬೇವಿನ ಸೊಪ್ಪಿತ್ತಲ್ಲ ಹಬ್ಬಕ್ಕೆ ತಂದಿದ್ದು, ಅದಕ್ಕೆ ಒಂದು ಚೂರು ನೀರು ಹಾಕಿ ಹಂಗೆ ರುಬ್ಬಿ ಕೊಟ್ಟಿದ್ರು. ನಾನು ಅದೊಂದು ಲೋಟದಲ್ಲಿ ಹಾಕಿ ನಾನು ರೂಮಲ್ಲಿ ಇಟ್ಕೊಂಡಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು. ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋದಕ್ಕೆ 2 ವರ್ಷದಿಂದ ಮುಂದಕ್ಕೆ ಹಾಕೊಂಡು ಬರ್ತಾನೆ ಇದ್ದೀವಿ. ಇವತ್ತು ಮಾಡ್ಸೋಣ, ನಾಳೆ ಮಾಡ್ಸೋಣ ಅಂತ. ಬಿಡಿಸೋ ಒಂದು ಪ್ರೊಸೆಸ್ ಮೇ ಬಿ ಈಸಿ ಇರ್ಬೋದು ಕೆಲವರಿಗೆ, ಬಟ್ ನಾನೇ ಹಂಗೆ ಅಂದ್ಕೊಳ್ತಾ ಇದ್ದೀನಿ, ಕಷ್ಟ ಆಗುತ್ತೆ ಅಂತ, ಏನೋ ಗೊತ್ತಿಲ್ಲ. ಬಟ್ ಇಷ್ಟು ದಿನ ತಳ್ಕೊಂಬಂದೆ. ಬಟ್ ಫೈನಲಿ ಇವತ್ತು ನಮ್ಮಮ್ಮ ಹೆಂಗಿದ್ರು ಮನೇಲಿ ಹಬ್ಬ ಮಾಡಿದ್ದು ಸೊಪ್ಪೆಲ್ಲ ಇತ್ತಲ್ವ, ಅಂದರೆ ಬೇವಿನ ಸೊಪ್ಪೆಲ್ಲ ತಂದಿತ್ತು. ಸೊ ಅದನ್ನು ರುಬ್ಬಿಟ್ಟು ಕೊಟ್ಟರು ಹಚ್ಕೊ ಅಂತ. ಸೊ ನಾನು ಕೆಲವೊಬ್ಬರು ಇನ್ಫ್ಲೂಯೆನ್ಸಸ್ ಎಲ್ಲ ಅವ್ರು ಯೂಸ್ ಮಾಡಿರೋವಂಥ ಒಂದು ಫಾರ್ಮುಲಾ ಲೈಕ್ ಇಲ್ಲಿ ಹಾಕ್ತಾ ಇರ್ತೀನಿ ನಾನು. ಸೊ ಅರ್ಪಿತಾ ಅಂತ ಒಬ್ಬರು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ನಾನು ವೀನಿಂಗ್ ಜರ್ನಿ ಬ್ರೆಸ್ಟ್ ಫೀಡಿಂಗ್ ಅವ್ರ ಪಾಪಗೆ ನಿಲ್ಲಿಸಬೇಕಾದ್ರೆ ನಾನು ತುಂಬ ರೆಗ್ಯುಲರಾಗಿ ಚೆಕ್ ಮಾಡ್ತಿದ್ದೆ ಅವ್ರ ಪೇಜ್ನ. ಸೊ ಹೇಗೆ ಸ್ಟಾಪ್ ಮಾಡ್ತಿದ್ದಾರೆ, ಹೆಂಗಿದ್ದಾರೆ, ಅವರ ಹೆಲ್ತ್ ಹೆಂಗಿದೆ ಅಂತ ಅಂದರೆ ನೋಡ್ತಾನೆ ಇದ್ದೆ. ಸೊ ಅದು ನಾನು ತುಂಬ ಕಡೆ ಕೇಳ್ಕೊಂಬಂದೆ, ಇಲ್ಲಿ ಎಲ್ಲೂ ಇಲ್ಲ. ಮೇ ಬಿ ಬ್ಯಾಂಗ್ಳೂರಲ್ಲಿ ಅವೈಲೇಬಲ್ ಇರುತ್ತೆ ಅನಿಸುತ್ತೆ. ಅದನ್ನೇ ತೊಗೊಂಡು ಹಚ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ಸಿಗಲಿಲ್ಲ. ನಮ್ಮಮ್ಮ ಅದೆಲ್ಲ ಏನಕ್ಕೆ, ಬೇವಿನ ಸೊಪ್ಪಿನಷ್ಟಕ್ಕಿಂತ ಕಹಿ ಇನ್ಯಾವುದೂ ಇಲ್ಲ, ಅದನ್ನೇ ಹಚ್ಕೊ ಅಂತ ರುಬ್ಬಿಟ್ಟು ಕೊಟ್ಟರು, ಹಚ್ಕೊಂಡೆ. ಸೊ ಅವಳಿಗೆ ಯೂಶಲಿ ಇವಾಗ ನಾನು ತುಂಬ ಕಮ್ಮಿ ಮಾಡಿರೋದ್ರಿಂದ ಬೆಳಗ್ಗೆ ಫೀಡಿಂಗು ಎದ್ದಾಗಿಂದ ಆಲ್ಮೋಸ್ಟ್ 4 o'clock, ಇವಾಗ 4 ಗಂಟೆ ಅಲ್ಲಿ ತನಕನೂ ಅವಳು ಕೇಳೇ ಇಲ್ಲ ಮಿಲ್ಕ್ ಬೇಕು ಅಂತ. 4 o'clock ನಿಯರ್ ಅವಳಿಗೆ ನಿದ್ದೆ ಬಂತಲ್ಲ, ಆವಾಗ ಅಮ್ಮ ದುಡ್ಡು ಕುಡಿಸು ಮಲ್ಕೊತೀನಿ ಅಂತ ಅಂದ್ಲು. ಆಗ ನಾನು 4 o'clock ಬೆಳಗ್ಗೆ ಇದ್ದಾಗಿನ 8:30 ನೋ ಫೀಡಿಂಗ್ ಆಯಿತಾ. ಸೊ ಈಗ 4 ಗಂಟೆಗೆ ಅವಳು ನಿದ್ದೆ ಬರಬೇಕಾದ್ರೆ ಡೈಲಿ ಏನು ಮಾಡೋಳು, ಹೊಟ್ಟೆ ತುಂಬ ಮಧ್ಯಾಹ್ನ ಊಟ ಕೊಡ್ತಿದ್ದೆ, ಬಟ್ ಸ್ಟಿಲ್ ಅವಳು ಮಲ್ಕೋಬೇಕಾದ್ರೆ 1 ನಿಮಿಷ ಹಿಂಗೆ ಸಕ್ ಮಾಡ್ತಾ ಮಲ್ಕೊಂಡ್ಬಿಡೋಳು, ಅದೇ ಅಭ್ಯಾಸ ಅವಳಿಗೆ. ಬಟ್ ಇವತ್ತು ಇಲ್ಲಿ ಜೋಲಿಯಲ್ಲಿ ಮಲ್ಕೊಂಡಿದ್ದಾಳೆ. ಅದಕ್ಕೆ ಸ್ವಲ್ಪ ಕರ್ಟನ್ಸ್ ಎಲ್ಲ ಹಾಕಿ ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಫುಲ್ ಕತ್ಲು ಮಾಡಿದ್ದೀನಿ. ಅದಕ್ಕೆ ನಾನು ಹಿಂಗೆ ಮಲ್ಕೊಂಡು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ನಾನು ಬೇರೆ ಎಲ್ಲರೂ ಮೆಂಟಲಿ ಪ್ರಿಪೇರ್ ಆಗಿದ್ರು, ನಾನು ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ. ಲೈಕ್ ಒಂಥರ ಅದು ಬಿಡಿಸ್ಬೇಕು ಅಂದ ತಕ್ಷಣ ಒಂಥರ ಅಳು ಬರೋಂಗಾಗೋದು, ಲೈಕ್ ಪಾಪು ನಮ್ಮಿಂದ ದೂರ ಆಗ್ತಾಳೇನಪ್ಪ ಅನ್ನೋ ಥರ ಫೀಲ್ ಆಗೋದು, ಆ ಥರ ಎಲ್ಲ ಫೀಲ್ ಆಗ್ತಾಯಿತ್ತು ನನಗೆ. ಬಟ್ ಹೇಳ್ತೀನಲ್ಲ, ಇಡೀ ನಮ್ಮ ಒಂದು ಲೈಫ್ ಜರ್ನಿಯಲ್ಲಿ ಮೇ ಬಿ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋದು ಇದೆಯಲ್ಲ ಫೇಸು, ಸಿಕ್ಕಾಪಟ್ಟೆ ಟಫೆಸ್ಟ್ ಅನಿಸುತ್ತೆ, ಮೆಂಟಲಿ ಫಿಸಿಕಲಿ ಎರಡೂ ಕೂಡ. ಸೊ ನೋಡೋಣ, ಫುಲ್ ಇವಾಗ ಸ್ಟಾರ್ಟ್ ಆಗಿದೆ ನಮ್ಮ ಮನೆಯದು. ಇವಾಗೇನೋ ಬೆಳಗ್ಗೆ ಆಟಾಡ್ಕೊಂಡು ನಮ್ಮ ಅಣ್ಣನ ಮಕ್ಕಳೆಲ್ಲ ಇದ್ದಾರೆ, ಅದನ್ನೊಂದು ಪ್ಲಸ್ ಪಾಯಿಂಟ್ ತೊಗೊಂಡಿದ್ದೀನಿ. ಯಾಕೆಂದರೆ ಅವ್ರ ಜೊತೆ ಇದ್ದರೆ ಅವಳಿಗೆ ಏನು ಬೇಡ, ಚೆನ್ನಾಗಿ ಆಟಾಡ್ಕೊಂಡಿರ್ತಾಳೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಈ ಟೈಮಲ್ಲೇ ಬಿಡ್ಸೋಣ ಅಂತ ಏನು ಮಾಡಿದ್ದು. ಸೊ ಆರಾಮಾಗಿದ್ದಾಳೆ ಬೆಳಗ್ಗಿಂದ. ಸೊ ಇವಾಗ 4 ಗಂಟೆಗೆ ಅವಳು ಫೀಡ್ ತೊಗೋಬೇಕಾದ್ರೆ ಕುಡ್ಸೋಕೆ ಹೋದೆ. ಅವಾಗ ಅವಳು ಮಲ್ಕೋಬೇಕಾದ್ರೆ ಟೇಸ್ಟ್ ಮಾಡಿದ್ರೆ ಫುಲ್ ಕೈ ಆಯ್ತಲ್ಲ. ಅದಕ್ಕೆ ನಾನು ನನಗೆ ಇದು ಯಾರು ಹೇಳಿದ್ರು ಗೊತ್ತಿಲ್ಲ, ಅಥವಾ ಒನ್ ಆಫ್ ಮೈ ಸಬ್ಸ್ಕ್ರೈಬರೇ ಹೇಳಿದ್ದೆ ನನಗೆ, ಅಥವಾ ನಾನು ಯಾವುದೋ ಒಂದು ಸ್ಟೋರಿಯಲ್ಲಿ ನೋಡಿದೆ ಗೊತ್ತಿಲ್ಲ, ಅಥವಾ ನನ್ನ ಸಬ್ಸ್ಕ್ರೈಬರೇ ಮೆಸೇಜ್ ಮಾಡಿದ್ದು ಅನಿಸುತ್ತೆ. ಅವ್ರ ಪಾಪಗೂ ಏನೋ ಕ್ಯಾಟ್ ಬಂದು ನನಗೆ ಕಚ್ಚೋಗಿದೆ, ಅದಕ್ಕೋಸ್ಕರ ಇದು ಅದೆಲ್ಲ ಹಸಿ ಆಗಿಬಿಟ್ಟಿದೆ, ಕಕ್ಕಾಗಿದೆ, ಬೇಡ ಕುಡಿಬೇಡ ಅಂತ ಹೇಳಿದಕ್ಕೆ ಅವ್ರ ಪಾಪು ಈಸಿಯಾಗಿ ಬಿಟ್ಬಿಡ್ತಂತೆ. ಸೊ ನಾನು ಅಷ್ಟೇ, ಅವ್ಳು ಕುಡ್ದಾಗ ಅವಳಿಗೆ ಒಂಥರ ಆಗ್ಬಿಡ್ತು, ಬೇಡ ಅಂದ್ಬಿಟ್ರು. ಆವಾಗ ನಾನು ಹೇಳಿದೆ ತಾನೇ ಬೆಳಗ್ಗೆ ಕ್ಯಾಟ್ ಬಂದಿತ್ತು, ಅಮ್ಮಂಗೆ ಕಚ್ಚೋಗಿದೆ, ಹಬ್ಬ ಆಗಿದೆ, ಆಮೇಲೆ ಕುಡಿಬೇಡ ಅಂತೆಲ್ಲ ಹೇಳಿದ್ವಿ. ಏನು ಹಠ ಮಾಡಲಿಲ್ಲ, ಹ್ಞೂ ಅಂದ್ಕೊಂಡು ಸುಮ್ಮನಾದ್ಲು. ಅವ್ರ ಅಪ್ಪಂಗೆ ಕರೆದು ಹೇಳಿದ್ಲು, ಅವ್ರ ಅಜ್ಜಿ ಕರೆದು ಹೇಳಿದ್ಲು, ಅವರು ಹಂಗೆ ಅಂದರು, ಬೇಡಪ್ಪ ಅಮ್ಮಂಗೆ ಹಬ್ಬ ಆಗಿಬಿಟ್ಟಿದೆ ಅಂತೆಲ್ಲ ಹೇಳಿದ್ರು. ಸುಮ್ಮನಾಗಿದ್ದಾಳೆ. ಈಗ ನೋಡೋಣ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ನನಗೆ. ಇವಾಗ ನಾನು ಮತ್ತೆ ಫೇಸ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ, ಅದು ಹಚ್ಕೊಂಡ್ರೆ ಇರುತ್ತೆ ಒನ್ ಡೇ ಪೂರ್ತಿ, ಅಮ್ಮ ಕೈಯ ಇದ್ದೇ ಇರುತ್ತೆ ಅಂತ ಅಂದರು. ಸೊ ನೋಡೋಣ ರಾತ್ರಿ ಏನಾಗುತ್ತೆ, ಅದನ್ನು ನಾನು ಕಂಪ್ಲೀಟಾಗಿ ಹಿಂಗೆ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಮಧ್ಯಾಹ್ನಕ್ಕೆ ಇಷ್ಟು ಕತೆ ಆಗಿದೆ. ಸೊ ಈಸಿಯಾಗೆ ಸಂಜೆನೂ ಅದೇ ಥರನೇ ಆಗಿಬಿಟ್ರೆ ಸಾಕು. ನೈಟ್ ಮಾತ್ರ ಅವಳಿಗೆ ಫೀಡಿಂಗ್ ಸ್ವಲ್ಪ ಬೇಕು, ಏನು ಮಾಡ್ತಾಳೋ ಗೊತ್ತಿಲ್ಲ, ಅದೇ ಕಂಫರ್ಟಿಗೆ ಅಷ್ಟೇ. ಇನ್ನು ನಾನು ಎಷ್ಟೊಂದು ಜನ ಹೇಳೋರು 2 years ಆಯಿತು ಇನ್ನೂ ಬಿಡಿಸಿಲ್ಲ ನೀನು, 1.5 ವರ್ಷದಿಂದನೇ ತುಂಬ ಜನ ಹೇಳೋರು. ಬಟ್ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊತಿರ್ಲಿಲ್ಲ, ನನಗೆ ಇಷ್ಟ, ನಾನು ಕುಡಿಸ್ತೀನಿ ಅಂತ ಹೇಳ್ತಿದ್ದೆ. ಈಗೆಲ್ಲ ಯಾರು ಕುಡಿಸ್ತಾರೆ 2 ವರ್ಷ, ನನಗೆ ಇವಳಿಗೆ ಆಲ್ಮೋಸ್ಟ್ 2.5 ವರ್ಷ ಆಗ್ತಾ ಬಂತು. ಸೊ ಅದಕ್ಕೆ ಇವಾಗ ಫೈನಲಿ ನನಗೆ ಸ್ವಲ್ಪ ಬ್ರೇಕ್ ಬೇಕು, ಅದಕ್ಕೆ ಬಿಡಿಸ್ತಾ ಇದ್ದೀನಿ. ಸೆಕೆಂಡ್ ಬೇಬಿ ಪ್ಲಾನಿಂಗ್ ಸದ್ಯಕ್ಕಿಲ್ಲ ನನ್ನ ತಲೆಯಲ್ಲಿ. ಮೇ ಬಿ ನಾನು 2-3 years ಇಲ್ಲ, ಪಾಪುಗೆ ಒಂದು 4 years ಮೇಲೆ ಆಗಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಮೆಂಟಲಿ ಚೂರು ಪ್ರಿಪೇರೇ ಇಲ್ಲ. ಆಮೇಲೆ ನನಗೆ ಇನ್ನೂ ಮನ್ಸು ಬಂದಿಲ್ಲ ಇನ್ನೊಂದು ಮಗು ಮಾಡ್ಕೋಬೇಕು ಅಂತ. ಸೊ ಅದಕ್ಕೋಸ್ಕರ ಗೈಸ್ ನೋಡೋಣ, ನನಗೆ ಅನ್ಸಿದ್ರೆ ಮಾತ್ರ ಸೆಕೆಂಡ್ ಬೇಬಿ, ಇಲ್ಲ ಅಂದರೆ ಇಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಅವ್ಳು ಮಲ್ಕೊಂಡಿದ್ದಾಳೆ, ಇವಾಗ ಡಿಸ್ಟರ್ಬ್ ಮಾಡೋಂಗಿಲ್ಲ. ಮತ್ತು ಏನಾಗುತ್ತೆ ಸಂಜೆ ಅಂತ ಕಂಟಿನ್ಯೂ ಮಾಡ್ತೀನಿ. ಡನ್ನಿಂಗ್ ಓಕೆ 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 ಕಾಣ್ತಾ ಇಲ್ಲ ಅವರಿಗೆ ಕೊಟ್ಟೆ, ಅವ್ರಿಬ್ರಿಗೂ ಅಷ್ಟು ಕೊಟ್ಟೆ, ಅವ್ರಿಗೆ ಹೇಳ್ಬಿಡ್ಬೇಕಿತ್ತಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಅಂತ. ಇಟ್ಕೊಂತೀನಿ ತಿನ್ನು, ನಾನು ಇಟ್ಕೊಂತೀನಿ ಕೊಡು, ಕೈ ಕೂಡ ಆಗುತ್ತೆ, ನೀನು ತಿನ್ನು, ನಾನು ಇಟ್ಕೊಂತೀನಿ ಕೊಡು, ಬೈ ತಿನ್ನು. ಮಕ್ಕಳೆಲ್ಲ ಇದ್ರಲ್ಲ, ಚಾಕ್ಲೇಟ್ ತಿನ್ಸ್ಕೊಂಬರೋಣ ಅಂತ ಬಂದ್ವಿ. ಅದೇನೋ ಅವಳಿಗೆ ಬಿಡಿಸ್ತಾ ಇರೋದಕ್ಕೆ
ಬಿಡಿಸ್ತಾ ಇರೋದಕ್ಕೆ ಏನೋ ಅವಳ ಮೇಲೆ ಒಂಥರ ಕನ್ಸನ್ನು ಆಗುತ್ತೆ ನಮಗೆ. ಅದಕ್ಕೆ ಅವಳು ತುಂಬ ಇಷ್ಟಪಟ್ಟು ತಿನ್ನೋದಂದರೆ ಇದು ಬನಾನಾ ಜೊತೆಗೆ ಸ್ವಲ್ಪ ಚಾಕ್ಲೇಟ್ ಹಾಕಿ ಕೊಡ್ತಾರೆ, ಅದನ್ನು ಇಷ್ಟಪಡ್ತಾಳೆ. ಅದನ್ನು ಕೊಡ್ಸೋಣ ಅಂತಲೇ ಕರ್ಕೊಂಡು ಬಂದ್ವಿ. ಲೈಕ್ ಅದೇ ನಾನು ಆಗಲೇ ಹೇಳಿದ್ನಲ್ಲ, ಒಂಥರ ಕನಸನ್ನು, ಒಂಥರ ಪಾಪಚ್ಚಿ ಅವಳು ಅನ್ನೋ ಥರ ಎಲ್ಲ ಫೀಲ್ ಆಗುತ್ತೆ. ಬಟ್ ಪಾಪ ಅವಳು ರಚ್ಚೆ ಹಿಡಿತಾನೇ ಇಲ್ಲ, ಒಂಚೂರೂ ರಚ್ಚೆ ಹಿಡಿಲಿಲ್ಲ, ಅಳ್ಳಿಲ್ಲ. ಒಂದ್ಸಲಿನೂ ನಾನು ಹಾಲು ಕೊಡ್ತಾ ಇಲ್ಲ ಅಂತ ಗಲಾಟೆ ಮಾಡೋದು, ರಚ್ಚೆ ಹಿಡಿದ್ರೆ ಕೊಡ್ತಾರೇನೋ ಆ ಥರ ಎಲ್ಲ ಏನೂ ಮಾಡಲಿಲ್ಲ. ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬಿಡಿಸೋದು ನಿಜವಾಗ್ಲೂ ಈಸಿ ಇತ್ತು ಅಂತಲೇ ಹೇಳ್ಬೋದು. ಅರ್ಧ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋಸ್ ಮಾಡಿ ಇನ್ಫ್ಲೂಯೆನ್ಸಸ್ ಬಿಡ್ತಾರಲ್ಲ, ಹಿಂಗಾಗೋಯ್ತು ನಮ್ಮ ಮಗು ಬಿಡಿಸ್ಬೇಕಾರೆ ಇಷ್ಟು ಅಷ್ಟು ಅದನ್ನು ನೋಡಿ ತುಂಬಾ ತಲೆಕೆಡಿಸ್ಕೊಂಡಿದ್ದೆ. ನಾನು ಎಲ್ಲ ಮಕ್ಕಳು ಅದೇ ಥರ ಮಾಡ್ತಾರೆ ಅಂದ್ಕೊಂಡಿದ್ದೆ. ಯಾಕೆಂದರೆ ನಮ್ಮ ಪಾಪು ಬ್ರೆಸ್ಟ್ ಫೀಡಿಂಗಿಗೆ ತುಂಬಾ ಅಡಿಕ್ಟ್ ಆಗಿದ್ಲು. ಅವಳಿಗೆ ಮಲ್ಕೊಳ್ಳೋಕ್ಕೆ ಫೀಡ್ ಬೇಕಿತ್ತು, ಕಂಫರ್ಟಿಗೆ ಫೀಡ್ ಬೇಕಿತ್ತು, ಡ್ರೈವ್ ಎಲ್ಲಾದರೂ ಹೋಗ್ತಾಯಿದ್ದೀವಿ ಅಂದರೆ ಅವಳಿಗೆ ಫೀಡ್ ಬೇಕು. ಈ ಥರ ಅಟ್ಲೀಸ್ಟ್ 3 hours ಒನ್ಸ್ ಅವಳಿಗೆ ಫೀಡ್ ಬೇಕಾಗ್ತಿತ್ತು. ಹಂಗೆ ಮಾಡ್ತಿದ್ಲು. ಹೆಂಗಪ್ಪ ಬಿಡಿಸೋದಂತ ತುಂಬಾ ಹೆದರ್ಕೊಂಡಿದ್ದೆ ನಾನು, ಯಾಕೆಂದರೆ ಅಷ್ಟು ಅಡಿಕ್ಟ್ ಆಗಿದ್ಲಲ್ಲ ಅಂತ ಅಷ್ಟೇ. ಆಮೇಲೆ ರಾತ್ರಿ ಅವಳಿಗೆ ಅದು ಇದು ಕತೆ ಹೇಳಿ, ಆಮೇಲೆ ಈ ಥರ ಜೋಲಿಗೆ ಹಾಕ್ಬಿಟ್ಟು ಊಟ ಮಾಡಿಸಿ, ಆಮೇಲೆ ಅರ್ಧ ಆ್ಯಪಲ್ಲು ಮತ್ತು ಬಾಳೆಹಣ್ಣು ಎಲ್ಲ ತಿಂದು ಮಲ್ಕೊಂಡಿದ್ದಾಳೆ. ಫಸ್ಟೇ ಅವಳು ಫೀಡಿಂಗ್ ಇಲ್ಲದೆ ತಾನಾಗೆ ಮಲಗಿರೋದು. ನನಗೆ ಬೆಳಗ್ಗೆ ಎಲ್ಲ ರಾತ್ರಿಗೆ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿದರು ಡಾಕ್ಟ್ರು. ಸ್ಟ್ರೈಟ್ ಅವೇ ನಿಮಗೆ ಮಿಲ್ಕ್ ಪ್ರೊಡಕ್ಷನ್ ಕಮ್ಮಿ ಆಗಬೇಕು ಅಂದರೆ ಟ್ಯಾಬ್ಲೆಟ್ ನಿಮಗೆ ಇಷ್ಟ ಇದ್ದರೆ ತೊಗೊಳ್ಳಿ ಅಂತ. ಸೊ ದಟ್ ಅದನ್ನು ರಾತ್ರಿ ತೊಗೋತಾ ಇದ್ದೀನಿ. ಸೊ ಇದು 3rd ಡೇ ಗೈಸ್, ನಾನು ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿ ಸಂಡೇ ಬೆಳಗ್ಗೆಯಿಂದ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಅವಾಗಿಂದ ಫೀಡಿಂಗ್ ಕೊಟ್ಟಿಲ್ಲ. ಇವತ್ತು ಟ್ಯೂಸ್ಡೇ ಬೆಳಗ್ಗೆ ಅವಳು ನೆನ್ನೆ ನೈಟ್ ಒಂಚೂರು ಚೆನ್ನಾಗೇ ನಿದ್ದೆ ಮಾಡಿದ್ಲು, ನಾನು ನಿದ್ದೆ ಮಾಡಿದೆ. ಮೊನ್ನೆ ನೈಟು ಚೆನ್ನಾಗೇ ನಿದ್ದೆ ಮಾಡಿದ್ಲು ಅವಳು. ಫಸ್ಟೇ ನೈಟು ನಾವು ಅಂದ್ಕೊಂಡಿದ್ವಿ ತುಂಬ ಅಳ್ತಾಳೆ, ಎವ್ರಿ ಫೀಡು ಅಂದರೆ ಅವಳಿಗೆ ಬೇಕಂತಾಗೆಲ್ಲ ತುಂಬ ರಚ್ಚೆ ಹಿಡಿತಾಳೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವಳೇನೋ ರಚ್ಚೆ ಹಿಡಿದಿಲ್ಲ, ಹತ್ತಿಲ್ಲ, ಏನೂ ಮಾಡಿಲ್ಲ. ಅವಳಿಗೆ ಗೊತ್ತಾಗ್ಬಿಡ್ತದೆ ಏನೋ ಇದಾಗಿದೆ, ಹಸಿ ಆಗಿದೆ ಅಂತ ಗೊತ್ತಾಗಿದೆ ಅಲ್ವಾ. ಸೊ ಅವಳು ಕೇಳ್ತಾ ಇಲ್ಲ. ಅದಕ್ಕೆ ಟೆಸ್ಟ್ ಮಾಡೋಕ್ಕೆ ನಾನೇ ನೆನ್ನೆ ಸುಮಾರಷ್ಟು ಸಲ ಕರೆದೆ. ಪಾರ್ಕಿಂದ ಬಂದಮೇಲೆ, ಆಮೇಲೆ ಸ್ನಾನ ಮಾಡಿದ್ಮೇಲೆಲ್ಲ ಕರೆದೆ, ಬಾದು ಕುಡಿಸ್ತೀನಿ, ರೂಮಿಗೆ ಹೋಗೋಣ ಅಂತ ಕರೆದೆ. ಅವಳೇ ಬೇಡ ನನಗೆ ಬೇಡ ಅಂತ ಅಂದು. ಅದಾದಮೇಲೆ ನೈಟು ಆರಾಮಾಗಿ ಜೋಲಿಯಲ್ಲಿ ತೂಕಿ ಮಲಗಿಸ್ತಾ ಇದ್ದೀನಿ ಸದ್ಯಕ್ಕೆ. ಆಮೇಲೆ ಅವಳಾಗೆ ಮಲ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ಬೋದು. ಕೆಲವರು ಬಾಟಲ್ ಫೀಡಿಂಗ್ ಮಾಡ್ತಾ ಮಲಗ್ತವೆ. ಆ ಥರ ಮಾಡ್ಸೋಕ್ಕೆ ಸ್ವಲ್ಪ ನನಗೆ ಭಯ ಇರಲಿ, ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾಳೆ ಅಂತ. ಈ ಕಡೆ ಜೋಲಿಗೂ ಎಲ್ಲ ಅಡಿಕ್ಟ್ ಆಗಿಬಿಡ್ತಾಳೆ ಅಂತ ಭಯ. ನೋಡೋಣ, ಫಸ್ಟ್ ಹಾಲು ಇಲ್ಲದೆ ಮಲಗೋದು ಕಲೀಲಿ ಅಂತ ನಾನು ಇದು ಮಾಡ್ತಿದ್ದೀನಿ. ಇವಾಗ ಅವಳು ಫೀಡಿಂಗ್ ಇಲ್ಲದೆ ಮಲಗ್ತಿದ್ದಾಳೆ. ಮತ್ತು ನೈಟ್ ಹೆಂಗಾಗ್ತಿದೆ ಅಂದರೆ, ಅವಳು ಒಂದು 4 o'clock ತನಕ ಎಚ್ಚರ ಆಗಲ್ಲ. ಎಚ್ಚರ ಆದರೂ ಒದ್ದಾಡ್ತಾ ಇದ್ದಾಗ ಯಾವಾಗಾದ್ರೂ ಒಂದ್ಸಲಿ ತುಂಬ ಅಂದರೆ ನಿದ್ದೆಯಿಂದ ಹೊರಗೆ ಬಂದಾಗ ಅವಳು ಒಂದು ಸ್ವಲ್ಪ ಫೀಡ್ ತೊಗೊಳ್ಳೋಳು, 1 ನಿಮಿಷ ಅಷ್ಟೇ, ತುಂಬ ಅಲ್ಲ, ಕಂಫರ್ಟ್ಗೆ 1 ನಿಮಿಷ ತೊಗೊಳ್ಳೋಳು. ಬಟ್ ಈಗ 2 ದಿವಸದಿಂದ ಅವಳಿಗೆ ಗೊತ್ತಾಗಿದ್ದಲ್ಲ, ನಿದ್ದೆಗಣ್ಣಲ್ಲಿ ಅವಳು ಕೇಳಿಲ್ಲ. ನಾನು ಅನ್ಕೊಂಡೆ ನಿದ್ದೆಗಣ್ಣಲ್ಲಿ ನನ್ನ ಹತ್ರ ಬರ್ತಾಳೆ ಅಂತ. ಆಮೇಲೆ ನನಗೂ ನಿದ್ದೆಗಣ್ಣಲ್ಲಿ ಎಲ್ಲ ಅವಳಿಗೆ ಕುಡಿಸ್ಬಿಡ್ತೀನಿ ಅಂತ ನಾನು ಬೇವಿನ ಸೊಪ್ಪೆಲ್ಲ ಹಚ್ಕೊಂಡೇ ಇದ್ದೆ ನಾನು. ಈ ಥರ ಆಯಿತು. ಬಟ್ ನನಗೆ ಇವಾಗ 3rd ಡೇ ಅಲ್ವಾ, ಸೊ ನನಗೆ ಏನಾಗ್ತಿದೆ, ನೆನ್ನೆ ಮಧ್ಯಾಹ್ನ ಸ್ವಲ್ಪ ಹೆವಿ ಅನಿಸ್ತು ಅಷ್ಟೇ, ಏನು ಪೇನ್ ಇರಲಿಲ್ಲ, ಏನೂ ಇರಲಿಲ್ಲ, ಸ್ವಲ್ಪ ಹೆವಿ ಅನ್ನಿಸ್ತು. ನಾನು ತಕ್ಷಣ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಅಂದರೆ ನಂದು ಪ್ರೆಗ್ನೆನ್ಸಿ ಎಲ್ಲ ತೋರಿಸಿದ್ನಲ್ಲ ಶಿವಮೊಗ್ಗದಲ್ಲೇ. ಸೊ ನಮಗೆ ಸ್ವಲ್ಪ ಕ್ಲೋಸ್ ಫ್ರೆಂಡ್ ಇರೋದ್ರಿಂದ ಅವ್ರಿಗೇನೆ ಕೇಳಿದ್ವಿ, ಇದು ಏನೋ ಹಿಂಗೆ ಸ್ಟಾಪ್ ಮಾಡ್ತಾ ಇದ್ದೀವಿ, ನಾವು ಅದಕ್ಕೆ ಏನಾದ್ರು ಪ್ರಿಕಾಷನ್ಸ್ ತೊಗೋಬೇಕಾ ಅಂತ ಕೇಳಿದ್ವಿ. ಈ ಥರ ಹಾಲು ಅಲ್ಲೇ ಕಟ್ಕೊಂಡೇ ಇರೋ ಥರ ನೀವು ನೋಡ್ಕೊತಾ ಇರಬೇಕು. ಜೊತೆಗೆ ನೀವು ಟ್ಯಾಬ್ಲೆಟ್ ಬೇಕು, ಸ್ಟ್ರೈಟ್ ಅವೇ ನಿಮಗೆ ಬ್ರೆಸ್ಟ್ ಮಿಲ್ಕ್ ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕಂದ್ರೆ ಟ್ಯಾಬ್ಲೆಟ್ ಸಜೆಸ್ಟ್ ಮಾಡ್ತೀನಿ ತೊಗೊಳ್ಳಿ ಅಂತ ಅಂದರು. ಅದಕ್ಕೆ ನೆನ್ನೆ ಹೋಗಿದ್ವಿ, ತೋರಿಸಿದ್ನಲ್ಲ ನಿಮಗೆ ಟ್ಯಾಬ್ಲೆಟ್ನ ತೊಗೊಂಡೆ ನಾನು. ಟ್ಯಾಬ್ಲೆಟ್ ಆ್ಯಕ್ಚುಲಿ 4 ತೊಗೊಳ್ಳೇಬೇಕಂತೆ. ಅಂದರೆ ಮೆಡಿಕಲ್ ಶಾಪಲ್ಲಿ ನಮಗೆ ಡಾಕ್ಟರ್ಸ್ 2 ಸಾಕು ಅಂತ ಹೇಳಿದ್ರು. ಎಲ್ಲಾದರೂ ಸಿಕ್ಕಿದ್ರೆ ಲೋಕಲ್ ಮೆಡಿಕಲ್ಸಲ್ಲಿ ಕೇಳಿ ಸಿಗುತ್ತೆ ಕೊಡ್ತಾರೆ ಅಂತ. ಸೊ ಅದು 4ಗೆ ಆಲ್ಮೋಸ್ಟ್ 550-600 rupees ಇದೆ ಅದು 4 ಮಾತ್ರೆಗೆ. ಸೊ 2 ಮಾತ್ರೆ ಹೊರಗೆ ನಿಮಗೆ 275 ಆಯಿತು ನನಗೆ. ಸೊ ಸಿಕ್ಕಾಪಟ್ಟೆ ಪವರ್ಫುಲ್ ಮಾತ್ರ, ನನಗೆ ನಿದ್ದೆ ಬಂದುಬಿಟ್ಟಿದ್ದು. ಸೊ ಹಿಂಗೆ ನೆನ್ನೆ ಸ್ವಲ್ಪ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ಅವಳು ಮಾಡಿದ್ಲು. ಮತ್ತು ಬೆಳಗ್ಗೆ ಅವಳಿಗೆ ಮೊನ್ನೆ ಫಸ್ಟೇ ಬೆಳಗ್ಗೆ ಅವಳಿಗೆ 1 ಗ್ಲಾಸ್ ಹಾಲು ಕೊಟ್ಟಿದ್ದೆ. ಎಷ್ಟೊತ್ತಿಗೆ ಒಂದು 5:30 ಅಷ್ಟೊತ್ತಿಗೆ ಬೆಳಗ್ಗೆ ಹೆಚ್ಚಾಗಿತ್ತಲ್ಲ, ಹೊಟ್ಟೆ ಹಸಿವಾಗಿತ್ತೇನೋ. ಹಸು ಹಾಲನ್ನ ಕಾಯಿಸ್ಬಿಟ್ಟು ಪ್ಲೇನ್ ಮಿಲ್ಕ್, ಅದಕ್ಕೆ ಏನಿಲ್ಲ, ಪ್ಲೇನ್ ಮಿಲ್ಕ್ ಕುಡಿತಾಳು ಅವಳು. ಸೊ ಹಾಕಿ ಕೊಟ್ಟಿದ್ದೆ ನಾನು. ಆಮೇಲೆ ನೆಕ್ಸ್ಟ್ ಡೇ ಅಂದರೆ ಇವತ್ತು ಅಂದರೆ ಬೆಳಗ್ಗೆ ಇದ್ದಲ್ಲ, ಅವಾಗ ಅವಳು ಮಲ್ಕೊಂಡ್ಬಿಟ್ಲು. ಏನೋ ನಾವು ಹಸು ಹಾಲು ಕೊಟ್ಟಿಲ್ಲ, ಏನು ರಾತ್ರಿ ಊಟ ಮಾಡಿದ್ಲು ಅಷ್ಟೇ. ರಾತ್ರಿ ಊಟ ಮಾಡಿದ್ಲು, ಮಲ್ಕೋಬೇಕಾದ್ರೆ ನಾನು ಒಂದು ಬಾಳೆಹಣ್ಣು ತಿನ್ನಿಸಿದ್ದೆ. ಸೊ ಅಷ್ಟಕ್ಕೆ ಮುಗೀತು. ಮತ್ತು ಬೆಳಗ್ಗೆ ಇವಾಗ ಎದ್ದು 1 ಲೋಟ ಹಾಲು ಕೊಡ್ತಿದ್ದಾಳೆ. ಈ ಥರ ಆಯಿತು. ಚೆನ್ನಾಗಿ ಹೋಗ್ತಿದೆ ಪ್ರೊಸೆಸ್ಸು. ಬಟ್ ನನಗೆ ಇವತ್ತಿಂದ ಯಾಕೋ ತುಂಬ ಏನಾಗ್ತಿದೆ, ಬೆಳಗಿಂದ ಒಂಥರ ಲೈಕ್ ಹಿಂಸೆ ಆಗ್ತಿದೆ, ಒಂಥರ ತಲೆಲ್ಲ ಗಿಮ್ ಅಂತಿದೆ. ಅಂದರೆ ಇವಾಗ ನಾವು ಬ್ಯಾಕ್ ಟು ನಾರ್ಮಲ್ ಲೈಫ್ ಆಗ್ತೀವಿ. ನಮ್ಮದು ಮತ್ತೆ ಹಾರ್ಮೋನ್ಸ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಈ ಬ್ರೆಸ್ಟ್ ಫೀಡಿಂಗಲ್ಲಿ ಇದ್ದಾಗ ನಮ್ಮ ಹಾರ್ಮೋನ್ಸ್ ಬೇರೆ ಥರ ಇರುತ್ತೆ. ಇವಾಗ ಮತ್ತೆ ಕಂಪ್ಲೀಟ್ ನಾರ್ಮಲ್ ಬಾಡಿ ಆಗಬೇಕಲ್ವ. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನ್ಸ್ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಅದಕ್ಕೆ ಇವಾಗ ಲೈಕ್ ಸುಸ್ತಾಗೋದಿರ್ಬೋದು, ಜ್ವರ ಇರ್ಬೋದು, ಇಲ್ಲ ಪೀರಿಯಡ್ಸ್ ಆ ಕಡೆ ಆಗೋದಿರ್ಬೋದು, ಅದೆಲ್ಲ ಚೇಂಜಸ್ ಕಾಣಬೇಕೀಗ ನಾವು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ನನಗೆ ಇವಾಗ ಸ್ವಲ್ಪ ಪೇನ್ ಇದೆ, ಸ್ವಲ್ಪ ಕೆಲವರು ಸ್ಕ್ವೀಸ್ ಮಾಡ್ಕೊತಾರೆ, ಕೆಲವರು ಸ್ಕ್ವೀಸ್ ಮಾಡಬೇಡ ಅಂತಾರೆ. ಸೊ ನಾನು ಸುಮಾರಷ್ಟು ಕಡೆ ನೋಡಿದಂಗೆ ಸ್ವಲ್ಪ ಸ್ಕ್ವೀಸ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಸ್ನಾನಕ್ಕೆ ಹೋದಾಗೆಲ್ಲ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನನಗೂ ಹೆವಿ ಆಗ್ತಿದೆ ಅಂತ. ನೋಡೋಣ ಏನಾಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬಟ್ ಸಿಕ್ಕಾಪಟ್ಟೆ ಟಫೆಸ್ಟ್ ಪಾರ್ಟ್ ಇದು, ನನಗೆ ಕಂಟಿನ್ಯೂ ಮಾಡೋಣ. ಸೊ 3rd ಡೇ ಸಂಜೆ ಒಂಚೂರು ನನಗೂ ಆರಾಮ ಅನ್ನಿಸ್ತು. ಆಮೇಲೆ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ನಲ್ಲ, ನನಗೆ ಸಿಕ್ಕಾಬಿಟ್ಟೆ ಅದೊಂಥರ ಸೈಡ್ ಎಫೆಕ್ಟ್ ಆಗ್ತಾಯಿತ್ತು, ಏನೋ ಗೊತ್ತಿಲ್ಲ. ಅದಕ್ಕೆ ಸಂಜೆ ದೀಪು ಹಿಂಗೆ ಆಚೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡೋಗಿದ್ರು. ಮತ್ತು ಅವತ್ತು ನಮ್ಮ ಲವ್ ಆ್ಯನಿವರ್ಸರಿ ಕೂಡ ಇತ್ತು, ಅದಕ್ಕೋಸ್ಕರ ಹೋಗಿದ್ವಿ. ಬಟ್
ಏನಾಗೋಯ್ತು ಅಂತ ಅಂದರೆ ನಾನು ಅಲ್ಲಿಗೆ ಹೋಗಬೇಕಾದ್ರೆ ನಂಗೆ ಸಿಕ್ಕಾಬಟ್ಟೆ ಅದು ಏನು ತೊಗೊಂಡಿದ್ನಲ್ಲ ಟ್ಯಾಬ್ಲೆಟು ಅದ್ರ ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂದರೆ ನಾಸಿಯಾ ಮತ್ತು ವಾಮಿಟ್ ಬರೋಂಗಾಗೋದು, ಫುಲ್ಲು ತಲೆ ಸುತ್ತೋದು, ಶಾರ್ಟ್ನೆಸ್ ಆಫ್ ಬ್ರೀತ್ ಆಗೋದು. ನಾನು ಕೇಳಿದ್ದೆ ಸೈಡ್ ಎಫೆಕ್ಟ್ಸ್ ಅಂದರೆ ಏನು ಎಲ್ಲರಿಗೂ ಆಗೋಲ್ಲ, ಎಲ್ಲದಕ್ಕೂ ಆಗ್ಬೇಕು ಸೈಡ್ ಎಫೆಕ್ಟ್ಸು ಅಂದ್ಕೊಂಡಿದ್ದೆ. ಬಟ್ ಇವತ್ತು ನಾನು ರಿಯಾಲಿಟಿ ನೋಡಿಕೊಂಡೆ ಸೈಡ್ ಎಫೆಕ್ಟ್ಸ್ದು ಕೆಲವೊಂದು ಮಾತ್ರೆದು. ನನಗೆ ಯಾವತ್ತೂ ಲೈಫಲ್ಲಿ ಈ ಥರ ಆಗಿರಲಿಲ್ಲ. ಎಂಥದೇ ಹುಷಾರಿರಲಿ, ನಾನು ಹೋಟ್ಲಿಗೆ ಹೋದರೆ ಆರ್ಡ್ರ್ ಮಾಡ್ಕೊಂಡಿದ್ದು ಇಷ್ಟಪಟ್ಟು ಒಂದು 2-3 ಪ್ಲೇಟ್ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು ಬರೋಳು. ಆರ್ಡ್ರ್ ಮಾಡಿದ ಎದುರುಗಡೆ ಇದ್ರೂ ನನಗೆ ತಿನ್ನೋಕ್ಕಾಗಲಿಲ್ಲ. ಸೂಪ್ ಒಂದು ಕುಡಿದೆ, ಅದೊಂಚೂರು ರಿಫ್ರೆಶಿಂಗ್ ಅನ್ನಿಸ್ತು. ಏನಾಯಿತೋ ಗೊತ್ತಿಲ್ಲ, ಫುಲ್ಲು ವಾಮಿಟಿಂಗ್ ಸೆನ್ಸೇಷನ್. ಒಳ್ಳೆ ಪ್ರೆಗ್ನೆನ್ಸಿಯವ್ರು ಇದ್ದಾಗ ಏನಾರು ವಾಸನೆ ನೋಡಿದ್ರು ವಾಂತಿ ಬರುತ್ತೆ ಅಂತಾರಲ್ಲ, ಹಂಗೆ ನನಗೆಲ್ಲದಕ್ಕೂ ಹಂಗಾಗ್ತಿದೆ. ಆಮೇಲೆ ಒಂದು ಸ್ವಲ್ಪ ಕಾರಿಂದ ಇಳಿಬೇಕಾದ್ರೆ ರೆಸ್ಟೋರೆಂಟಿಗೆ ಹೋಗ್ಬೇಕಾದ್ರೆ ಒಂದು ದೊಡ್ಡ ತೇಗ್ ಬಂತು. ಆವಾಗ ಸಮಾಧಾನ ಆಯ್ತು ನನಗೆ. ಆವಾಗ ಒಂಥರ ಕಟ್ಟಿದ ಉಸಿರು, ಆಮೇಲೆ ಅದು ಒಂಥರ ವಾಂತಿ ಬರೋಂಗೆ ಆಗ್ತಿರೋದು, ಅದನ್ನೆಲ್ಲ ಕಮ್ಮಿ ಆಯಿತು. ಸೊ ದಟ್ ನಾವು ಹೋದ್ವಿ ರೆಸ್ಟೋರೆಂಟಿಗೆ. ಸ್ವಲ್ಪ ಹೊತ್ತು ಹೋದ್ವಿ, ಸುಸ್ತಾಗ್ತಾಯಿತ್ತು ನನಗೆ. ಸ್ವಲ್ಪ ಹೊತ್ತು ಹಂಗೆ ಚಿಲ್ ಮಾಡಿದ್ವಿ, ಮ್ಯೂಸಿಕ್ ಕೇಳಿದ್ವಿ, ಎಲ್ಲ ಆಯಿತು. ದೀಪು ಎಲ್ಲ ಊಟ ಮಾಡಿದ್ರು. ಬಟ್ ನನಗೆ ಆಗ್ತಾನೆ ಇಲ್ಲ ತಿನ್ನೋಕ್ಕೆ. ಎಲ್ಲ ಪಾರ್ಸೆಲ್ ಕಟ್ಟಿಸ್ಕೊಂಡು ನಾವು ಮನೆಗೆ ಹೋಗ್ತಾಯಿದ್ದೀವಿ. ಇಷ್ಟೊತ್ತು ಒಂದು 2 hours ಆರಾಮಾಗಿದ್ದು ಬರೋಣ ಅಂತ ಹೋದರೆ ಒಂದು 35-40 ಮಿನಿಟ್ಸ್ಗೆ ನಾವು ರೆಸ್ಟೋರೆಂಟಿಂದ ಎದ್ದು ಬಂದುಬಿಟ್ವಿ. ಈ ಥರ ಆಯ್ತಪ್ಪ. ಅದಕ್ಕೆ ನಾನು ಇನ್ನೊಂದು ಟ್ಯಾಬ್ಲೆಟ್ ತೊಗೋಬೇಕಿತ್ತದು. ನಾನು ಮತ್ತು ಯಾವತ್ತೂ ಲೈಫಲ್ಲಿ ನಾನು ಈ ಮಾತ್ರೆ ತೊಗೊಳಲ್ಲ ಅಂತ ಬಿಟ್ಬಿಟ್ಟೆ. ನನಗೆ ಮೆಡಿಕಲ್ ಶಾಪವರು ಹೇಳಿದರು. ನಾನು ಕೇಳಿದೆ, ಏನು ರೀ ಒಂದು ಮಾತ್ರೆಗೆ 175 ರೂಪಾಯಿನಾ ಅಂತ. ಸೊ ಅದು ಹಂಗೆ ವರ್ಕ್ ಮಾಡುತ್ತೆ ಮೇಡಮ್, ಅಷ್ಟು ಪವರ್ಫುಲ್ ಮಾತ್ರೆ, ನಿಮಗೆ ಗೊತ್ತಾಗುತ್ತೆ ಅಂತ ಅಂದರು ಅವರು. ಆವಾಗೂ ನನಗೆ ಹೇಳ್ತಾರೆ, ಏನು ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಹಾಗಾಗಿತ್ತು ನೋಡಿ. ಕಂಪ್ಲೀಟಾಗಿ ಒಂದು 5th ಡೇಗೆ ಅವಳು ಆರಾಮಾಗೆ ಅವಳಾಗೆ ಊಟ ಮಾಡೋದು, ಮಲಗೋದು ಕಲ್ತ್ಕೊಂಡ್ಳು ನೋಡಿ. ಇವಾಗ ಅವಳು ಆರಾಮಾಗಿದ್ದಾಳೆ. ಅವಳಿಗೆ ಇವಾಗ ನಾವು ಇನ್ನೊಂದು ವಾರ, ಒಂದು 15 ದಿವಸದಲ್ಲಿ ಗುಂಡ ಹೊಡಿಸ್ತೀನಿ. ಇನ್ನೊಂದ್ಸಲಿ ಧರ್ಮಸ್ಥಳಕ್ಕೆ ಹೋದಾಗ ನಾವೇನೋ ಅಂದ್ಕೊಂಡಿದ್ವಿ, ಅದಾದರೆ ಇಬ್ಬರು ಅಪ್ಪ ಮಕ್ಕಳು ಇಬ್ಬರು ಒಟ್ಟಿಗೆ ಕೊಡಿಸ್ತೀವಿ ಅಂತ ಹೇಳ್ಕೊಂಡಿದ್ರು. ಸೊ ನೆಕ್ಸ್ಟು ಕಮ್ಮಿಂಗ್ ಡೇಸಲ್ಲಿ ಮಾಡಬೇಕು. ಅದೆಲ್ಲ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇಲ್ಲಿ ಡ್ಯಾನ್ಸ್ ಮಾಡ್ತಾಳೆ. ನಾನು ಆ್ಯಕ್ಚುಲಿ ಸಾಂಗ್ ಹಾಕಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಗೈಸ್, ಬಟ್ ನಾನು ಇನ್ನೂ ಪಬ್ಲಿಕ್ ಮಾಡಿರಲಿಲ್ಲ ವಿಡಿಯೋ. ಬಟ್ ಕಾಪಿರೈಟ್ ಆಗಿಬಿಟ್ಟಿತ್ತದು. ಆಮೇಲೆ ಗೊತ್ತಾಯಿತು ಇದ್ರ ಸಾಂಗ್ನ ಹಾಗೆ ಹಾಕಿದ್ದೀನಿ ಅಂತ. ಮೇ ಬಿ ಆಗಲ್ಲ, ನಾನು ಅದು ಕಾಪಿರೈಟ್ ಅಂದ್ಕೊಂಡಿದ್ದೆ. ಆಗಿತ್ತು. ಅದಕ್ಕೆ ಮತ್ತೆ ವಿಡಿಯೋ ಡಿಲೀಟ್ ಮಾಡಿ ಮತ್ತೆ ಇದು ಸಾಂಗ್ ತೆಗೆದು ನಾನು ಇಲ್ಲಿ ನಿಮಗೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊ ಇದೇ ಪ್ರಾಬ್ಲಮ್ ಆಗೋದು, ಏನಾದರೂ ರಾ ವಿಡಿಯೋ ಹಾಕೋಣ ಹಿಂಗೆ ಅಂದರೆ ಎಲ್ಲಾದರೂ ಒಂದು ಸೈಡಲ್ಲಿ ಏನಾದರೂ ಒಂದು ಮ್ಯೂಸಿಕ್ ಬರ್ತಾ ಇರುತ್ತೆ, ಅದು ಹಾಗೆ ಕಾಪಿರೈಟ್ ಆಗಿಬಿಟ್ಟಿರುತ್ತೆ. ಸೊ ಚೆನ್ನಾಗಿತ್ತು ಸಾಂಗ್ ಜೊತೆ ಹಾಕಿದ್ದಿದ್ರೆ. ಸೊ ಇದಕ್ಕೆ ಮಾತ್ರ ನನ್ನ ಮಗಳಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಪರ್ಸ್ನಲಿ. ಯಾಕೆಂದರೆ ನನಗೆ ನಿಜವಾಗ್ಲೂ ಇಷ್ಟು ಈಸಿಯಾಗಿ ಇದನ್ನು ಬಿಡಿಸ್ತೀನಿ ಅಂದ್ಕೊಂಡಿರಲಿಲ್ಲ ಗೈಸ್. ಅಷ್ಟು ಸಪೋರ್ಟ್ ಮಾಡಿದ್ಲು. ಒಂದು ದಿನ ಅಳಲಿಲ್ಲ, ರಚ್ಚೆ ಹಿಡಿಲಿಲ್ಲ. ನೈಟ್ ಆ್ಯಸ್ ಯೂಶ್ವಲ್ ನೈಟು ಮಧ್ಯೆ ಎದ್ದಾಗ ಫಸ್ಟ್ ಸೆಕೆಂಡ್ ಡೇ ಅಷ್ಟೇ ಅವಳು ಒಂಚೂರು, ಅವಳಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲಲ್ಲ. 1-2 ಸತಿ ಹಾಲು ಕುಡಿದ್ಲು, ಅಂದರೆ ಕೌ ಮಿಲ್ಕ್ ಕುಡಿದ್ಲು ಹೊರ್ತು. ಮತ್ತು ಲಾಸ್ಟ್ ಡೇ ಒಂದು 5th-6th ಡೇಗೆ ಅವಳಾಗೆ ಮಲ್ಕೊಂಡ್ಳು, ಒಂದು ಲಾಂಗ್ ಸ್ಟ್ರೆಚ್ ತೊಗೊಂಡ್ಳು. ನನಗೂ ಆರಾಮಾಗಿ ನಿದ್ದೆ ಮಾಡೋಕ್ಕೆ ಬಿಟ್ಲು. ನನಗಂತೂ ತುಂಬಾ ಖುಷಿ ಆಯಿತು. ಬಟ್ ಕಷ್ಟವೂ ಇತ್ತು ಬಿಡಿಸೋದು. ಅಷ್ಟೊಂದೇನು ಈಸಿ ಅಂದರೆ ಮೆಂಟಲಿ ಈಸಿ ಇರಲಿಲ್ಲ. ಪಾಪ ಅವಕ್ಕೆ ನಾವು ಇಷ್ಟು ವರ್ಷ ಕುಡಿಸಿರ್ತೀವಿ, ಅವಕ್ಕೊಂದು ಎಮೋಷನ್, ನಮಗೊಂದು ಎಮೋಷನ್ನು, ಈ ಥರ. ಸೊ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಈ ಥರ ಇತ್ತು. ಸೊ ಬೆಳಗ್ಗೆ ಎದ್ಬಿಟ್ಟು ಈ ಥರ ಸ್ವಲ್ಪ ಹೊತ್ತು ಇಬ್ಬರ ಹತ್ರನೂ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಅವಳಿಗೆ ಇನ್ನು ಫಸ್ಟ್ ಡೇ ಸ್ಕೂಲಿಗೆ ಸೇರಿಸೋದು ಅದೆಲ್ಲ ಹೆಂಗಿರುತ್ತಪ್ಪ, ಅದನ್ನೆಲ್ಲ ಹೆಂಗೆ ಫೇಸ್ ಮಾಡ್ತೀವೋ, ಎಲ್ಲದೂ ಹಿಂಗೆ ಈಸಿ ಇರುತ್ತೆ. ಬಟ್ ನಾವು ಅನ್ಕೋತೀವಿ ಕಷ್ಟ ಅಂತ ಅಷ್ಟೇ. ಸೊ ಅವಳ ಫುಡ್ ರೂಟೀನ್ ಎಲ್ಲ ಇವಾಗ ಹೆಂಗಿದೆ ಅಂತ ನಾನು ಇನ್ನೊಂದು ಬ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆಯ್ತಿತ್ಯಾ ಆ್ಯಪಲ್ ಕಚ್ಚಪ್ಪ ಇದು ಸೂಪರ್ ಅನ್ನ ತಗೋ
ಆ್ಯಪಲ್ ಆ್ಯಪಲ್. ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ಆಲ್ಮೋಸ್ಟ್ 5th ಡೇ ಆಯಿತಾ. ಅವ್ಳಿಗೆ ಎವ್ರಿ ಡೇ ರೂಟೀನ್ ಇದೆ. ಏನು ತಿಂತಿದ್ಯಪ್ಪ? ಆಪಲ್ಲ. ಇವಾಗ ಆಲ್ಮೋಸ್ಟ್ 11 o'clock ಅನ್ಸುತ್ತೆ, 11:50 11:30 ಹಂಗೆ ಆಗ್ತಾ ಇದೆ. ಸೊ ಇವಾಗ ಅವಳಿಗೆ ಮಲ್ಕೊಳ್ಳೋ ಟೈಮು 12 o'clock ಯೂಶಲಿ ಅವ್ಳು ಮಲ್ಗೋದು. ಒಂದೊಂದ್ಸಲಿ ಮಧ್ಯಾಹ್ನ ತುಂಬ ಮಲಗಿತ್ತು ಅಂದರೆ ಅರೌಂಡ್ 1 o'clock ತನಕನೂ ಹೋಗ್ತಾಳೆ. ನಾನು ಎಷ್ಟು ಸಲ ಬೇಗ ನಿದ್ದೆ ಮಾಡ್ಸೋಕೆ ಟ್ರೈ ಮಾಡಿದ್ದೀನಿ. ಜೊತೆಗೆ ಮಧ್ಯಾಹ್ನ ಹೊತ್ತು ಮಲಗಿಸಿಲ್ಲ ಅಂದ್ರೂ ಇದೇ ಗತಿ. ಕೆಲವರು ಹೇಳ್ತಾರೆ ಬೇಗ ಮಲಗಿಸಿ ಬೇಗ ಎದರಿಸಿ ಅಂತ. ಸೊ ಎಲ್ಲದನ್ನು ಟ್ರೈ ಮಾಡಾಗಿದೆ, ಯಾವುದೇನು ವರ್ಕ್ ಆಗಿಲ್ಲ ನನಗೆ. ಅವಳು ಯೂಶಲಿ 12 o'clock ಕಮ್ಮಿ ಮಲಗೋದಿಲ್ಲ. ನಾನು ಎಲ್ಲ ಥರನೂ ಟ್ರೈ ಮಾಡಾಗಿದೆ. ಸೊ ಏನೋ ಜ್ಯೂಸಸ್ ಎಲ್ಲದೂ ಮಾಡ್ಕೊಟ್ಟಾಗಿದೆ, ಬಟ್ ಅವಳು ನಿದ್ದೆ ಬರಲ್ಲ. ಅವಳು ಡೇ ಪೂರ್ತಿ 24 hours ಈ ಟೈಮಲ್ಲಿ ಮಾತ್ರ ಅವಳು ಫೋನ್ ಕೇಳೋದು ನಾವು ತುಂಬ ಅಬ್ಸರ್ವ್ ಮಾಡಿದ್ವಿ. ಮಧ್ಯಾಹ್ನ ಅವಳು ಸುಮ್ಮನೆ ಕುತ್ಕೊಳ್ಳಿ ಅಂತ ಫೋನ್ ಹಾಕೊಟ್ರು ಅವಳು ಫೋನ್ ನೋಡಲ್ಲ. ತುಂಬ ಫೋರ್ಸ್ಫುಲಿ ನಾನೇ ಹಾಕೊಟ್ರು ನೋಡಲ್ಲ ಅವಳು. ಏನಾದರೂ ಕಿತಾಪತಿ ಮಾಡಲೇಬೇಕು ಅವಳು. ಬಟ್ ಈ ಟೈಮಲ್ಲಿ 11:30 ಆದಮೇಲೆ ಅವಳೇ ಕೇಳ್ತಾಳೆ ಫೋನ್ ಹಾಕೊಡಿ ಅಂತ. ಫೋನ್ ನೋಡ್ತಾಳೆ. ಹಾಫ್ ಆನ್ ಅವರ್ ಕಂಟಿನ್ಯೂಸ್ ನೋಡಲ್ಲ, 10 ನಿಮಿಷ ನೋಡ್ತಾಳೆ, ಬಿಸಾಕ್ತಾಳೆ. ಹಿಂಗೆ ಅವ್ನು 12 o'clock ತನಕ ನೋಡ್ಬಿಟ್ಟು ಮಲ್ಕೋತಾಳೆ ಈ ಥರ. ಸೊ ಇವಾಗ ಫೀಡಿಂಗ್ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಅವಳು ಮರೀಲಿ ಅಂತ ಅದಕ್ಕೆ ನಾನು ಸ್ವಲ್ಪ ಫೋನ್ನ ಹಾಗೆ ಸ್ಕ್ರಾಲ್ ಮಾಡ್ತಾಳೆ ಅಷ್ಟೇ. ಸೊ ನೋಡೋದೇ ಇಲ್ಲ ಅಂತೆಲ್ಲ ಡೌ ಮಾಡೋಕ್ಕೋಗಲ್ಲ. ಸೊ ಈ ಥರ ಅಷ್ಟೇ. ಡೈಲಿ ಒಂದು ಆ್ಯಪಲ್ ಒಂದಲ್ಲ ಕರೆಕ್ಟಾಗಿ ನೋಡಿ. ಇವಾಗ ಆಫ್ ತಿಂತಾಳೆ, ಇನ್ನು ಒಂದು ಪೀಸ್ ತಿನ್ಬೋದು, ಮತ್ತು ಒಂದು ಬಾಳೆಹಣ್ಣು ತಿಂತಾಳೆ. ಊಟ ಮಾಡಿರ್ತಾಳೆ, ಒಂದು ಅರ್ಧ ಗಂಟೆ ಮುಂಚೆ ಊಟ ಮಾಡಿರ್ತಾಳೆ. ಇನ್ನೇನು ಬೆಡ್ ಟೈಮಲ್ಲಿ ಈ ಥರ ದಿಂಬೆಲ್ಲ ಸಿಕ್ಕ ಮೇಲ್ ಮಾಡ್ಬಿಟ್ಟು ಒಂದು ಅರ್ಧ ಆ್ಯಪಲ್ ತಿಂತಾಳೆ. ಸೊ ಈ ಟೈಮಲ್ಲಿ ನಾನು ಮಿಲ್ಕ್ ಎಲ್ಲ ಕೊಡಲ್ಲ. ಏನಿದ್ರು ಇವಾಗ ನಾನು ಅಬ್ಸರ್ವ್ ಮಾಡಿದಾಗ ಲಾಂಗ್ ಸ್ಟ್ರೆಚ್ ತೊಗೊತಾ ಇದ್ದಾಳೆ. ನಾನು ಇದು ಆಲ್ಮೋಸ್ಟ್ 1 week ತನಕ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ನಾನು ಹಾಲು ಬಿಡಿಸಿದಾಗಿಂದ. ಸೊ ಒಂದೇ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ಸೊ ಫಸ್ಟ್ ಹೆಂಗೆ ಆಗ್ತಿತ್ತು ಅಂದರೆ 2-3 ಸಲ ಎದ್ದವಳು. ಸೆಕೆಂಡ್ ಡೇ ಏನಾಯಿತು, ಒಂದು ದಿವಸ ಎದ್ದಿದ್ದು, ಒಂದು ದಿವಸ ಎದ್ದಿಲ್ಲ. ಸೆಕೆಂಡ್ ಡೇ ಎದ್ದಳೇ ಇಲ್ಲ ಅವಳು. ಒಂದು ಅರೌಂಡ್ 5 o'clock ತನಕ 5 o'clock ಎದ್ದು ಒಂದು ಫೀಡ್ ತೊಗೊಂಡು, ಅಂದರೆ ಆ ಕೌ ಮಿಲ್ಕ್ ತೊಗೊಂಡು ಆಮೇಲೆ ಮಲ್ಕೊಂಡು 8:30 ಎದ್ದು ಬೆಳಗ್ಗೆ. ಥರ್ಡ್ ಡೇ ಬಂದ್ಬಿಟ್ಟು ಮಧ್ಯದಲ್ಲಿ ಒಂದ್ಸಲ ಎದ್ದು ತೊಗೊಂಡು ಈ ಥರ ಆಯಿತು. 4th ಡೇ ಏನಾಯಿತು, ಒಂದು ಲಾಂಗ್ ಸ್ಟ್ರೆಚ್ ತೊಗೊಂಡು, ಮತ್ತು 5th ಡೇ ಮತ್ತೆ ಎದ್ದು ಮತ್ತೆ ಇದೇ ಥರ ಆಯಿತು. 6th 7th ಡೇ ಎಲ್ಲ ಚೆನ್ನಾಗಾಯಿತು. ಇವಾಗ ಒಂದು ಲಾಂಗ್ ಸ್ಟ್ರೆಚ್ ತೊಗೊಳ್ತಿದ್ದಾಳೆ, ಮತ್ತಿದ್ದಾಳೆ. ನಾನೇ ಕರಿತೀನಿ, ಇದು ಮಾಡಲ್ಲ. ಮೇ ಬಿ ನಿಮಗೆ ಈ ವಿಡಿಯೋದಲ್ಲಿ ಹೇಳಿರ್ಬೋದು ನಾನು, ಬಿಕಾಸ್ ನಾನು ಒಂದೊಂದು ಡೇಗೂ ಹೇಗಿದೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ನನಗೂ ಇದೊಂದು ಮೆಮೊರಿ ಬೇಕು. ಸೊ ರಾ ವಿಡಿಯೋ ಹೆಂಗಿದೆಯೋ ಹಂಗೆ ನಾವು ಮಲ್ಕೊಂಡಂಗೆ ವಿಡಿಯೋ ಮಾಡಿದ್ವಿ ಈ ಥರ. ಸೊ ಈ ಥರ ಪಾಪ ತಿಂತ್ಯಾ? ಕೊಡ್ಲಾ? ಸಿಪ್ಪೆ ಹತ್ತು ಕೊಡ್ಲಾ? ಸೊ ಹಾಯ್ ಹೇಳಿ ಎಲ್ಲರಿಗೂ. ನೀನು ದುಡ್ಡು ಕುಡಿತೀಯ ಇನ್ಮೇಲೆ? ಹೇಳು. ಬೇಡ ಹೇಳು. ದುಡ್ಡು ಕುಡಿತೀಯ ನೀನು? ಬೇಡ. ಸೊ ಲಿಟ್ರಲಿ ಅವಳು ಬೇಡ. ಅವತ್ತು ಒಂದೇ ದಿವಸ ಗೈಸ್ ಅದು ಹಚ್ಕೊಂಡಾದ್ಮೇಲೆ ಒಂದೇ ದಿನನೂ ಅಲ್ಲ, ಅದಾದ್ಮೇಲೆ ಅವಳು ಹತ್ರಕ್ಕೆ ಬರಲಿಲ್ಲ. ಗೊತ್ತಿಲ್ಲ ಯಾಕಂತ. ನೀವು ಟ್ರೈ ಮಾಡಿದ್ರೆ ಏನೋ ಸೊಲ್ಯೂಷನ್ ನಂತರ ವರ್ಕ್ ಮಾಡ್ಕೊಬೇಡಿ. ಜಸ್ಟ್ ಬೇವಿನ ಸೊಪ್ಪನ್ನ ಹಚ್ಕೊಳ್ಳಿ, ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾಳೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ನನ್ನ ಕಂಪ್ಲೀಟ್ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಹೇಗಿತ್ತು ಅಂತ. ಎಲ್ಲದನ್ನು ರಾಗ್ ಹಾಕಿದ್ದೀನಿ ನಾನು, ಯಾವುದೂ ಎಡಿಟ್ ಮಾಡಿಲ್ಲ. ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ. ಸೊ ಯಾಕಂದರೆ ನಾನು ಒಂದಷ್ಟೇ 12 ಗಂಟೆಗೆ ವೀಡಿಯೋ ಮಾಡಿರೋದು ಇದೆ ಈ ಥರ. ಸೊ ದಟ್ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಈ ಥರ ಇತ್ತು. ನಿಮ್ದೆಲ್ಲ ಹೇಗಿತ್ತು ಅಂತ. ನಿಜವಾಗ್ಲೂ ನನಗೆ ಹೂವು ಎತ್ತಿದ ಥರ ಇತ್ತು ಬ್ರೆಸ್ಟ್ ಫೀಡಿಂಗ್ ಜರ್ನಿ. ಪಾಪುದು ಸಪೋರ್ಟ್ ಇರ್ಬೋದು ಎಲ್ಲದನ್ನು. ಬಟ್ ನಾನು ತುಂಬ ಒಂದು ಬಂಡೆನೇ ಎತ್ತಬೇಕಾಗುತ್ತೆ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಒಂದು ಹೂವು ಎತ್ತಿದಾಗ ಎಷ್ಟು ಸುಲಭ ಅನಿಸುತ್ತೋ ಅಷ್ಟು ಸುಲಭ ಆಯಿತು ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಕಂಪೇರ್ ಮಾಡಿದಂಗೆ ಅವಳು ಆವಾಗಿಂದ ಚೆನ್ನಾಗಿ ಊಟ ಮಾಡ್ತಿದ್ದಾಳೆ. ಅವಳೇ ಬಂದು ಕೇಳ್ತಾಳೆ, ಏನು ಬೇಕು ಕೇಳ್ತಾಳೆ, ತಿಂತಾಳೆ. ಒಂದ್ಸತಿ ನಾನೇ ದೃಷ್ಟಿ ಹಾಕ್ಬಿಡ್ತೀನಿ ಅವಳಿಗೆ, ಆ ಥರ ಆಗುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟು ನನಗೆ. ಹಾಲು ಬಿಡಿಸಿದ ತಕ್ಷಣ ಊಟ ಮಾಡ್ತಿಲ್ಲ ಅನ್ನೋ ಒಂದು ಭಯ ಅಂತೂ ಇಲ್ಲ. ಚೆನ್ನಾಗಿ ತುಂಬ ಹಸುವಾಗ್ತಿದೆ ಅನಿಸುತ್ತೆ, ತುಂಬ ಕೇಳ್ತಾಳೆ, ತುಂಬ ತಿಂತಾಳೆ. ಈ ಥರ ಇದಾಗುತ್ತೆ. ಕೆಲವು ಸಲ ಅವಳಿಗೆ ಮೂಡಿಲ್ಲ, ಬೇಡ ಅಂದರೆ ಬೇಡ, ಒಂದು ತುತ್ತು ತಿನ್ಸೋಕ್ಕಾಗಲ್ಲ. ಸೊ ಈ ಥರ ಆಗುತ್ತೆ. ಅವಾಗ ನಾವು ಸ್ವಲ್ಪ ಫೋರ್ಸ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ. ಅವಾಗ ಅವಳಿಗೆ ಊಟ ಅಂದರೆ ಇದೇ ರಾಮಾಯಣ ಅನ್ಸ್ಬಿಡುತ್ತೆ. ಆ ಥರ ಅನ್ಸ್ಬಾರ್ದು ಮಕ್ಕಳಿಗೆ. ಊಟ ಅಂದರೆ ನಮಗೆ ಇರಿಟೇಷನು, ಫೋರ್ಸ್ ಮಾಡ್ತಾರೆ, ನಂಗೆ ಇಷ್ಟ ಇಲ್ಲ ಅಂದ್ರೆ ತಿಂತಾರೆ ಅಂತ ಮಕ್ಳಿಗೆ ಮನಸ್ಸಿಗೆ ಬರಬಾರ್ದು. ಅವ್ರು ಬೇಡ ಅಂದಾಗ ಬೇಡ ಅಂತ ಬಿಟ್ಬಿಡಿ, ಅವರೇ ಬಂದು ಕೇಳ್ತಾರೆ. ಸೊ ಅವ್ರು ಬೇಡ ಅಂದಾಗ ಅವ್ರಿಗೆ ಇಷ್ಟ ಆಗಿದ್ದನ್ನು ಮಾಡ್ಕೊಡೋಕ್ಕೆ ಟ್ರೈ ಮಾಡಿ. ಸೊ ಖಂಡಿತವಾಗ್ಲೂ ತಿಂತಾರೆ ಅಂತ ಹೇಳ್ಬೋದು. ಸೊ ದಿತ್ಯಾ ಬಾಯ್ಡು. ಮೇ ಬಿ ನನ್ನ ಡಾರ್ಕ್ ಸರ್ಕಲ್ಸು ಇದಕ್ಕೆಲ್ಲ ಸ್ವಲ್ಪ ಬ್ರೇಕ್ ಸಿಗ್ಬೋದು ಇವಾಗ ಅನ್ಸುತ್ತೆ. ಇವಾಗೆಲ್ಲ ಒಂದು ಲಾಂಗ್ ಸ್ಟ್ರೆಚ್ ನಾನು ನಿದ್ದೆ ಮಾಡ್ತೀನಿ ಗೈಸ್. ರಾತ್ರಿ ಅರೌಂಡ್ ನಾನು 12:30 ಮಲ್ಕೊಂಡ್ರೆ ಬೆಳಗ್ಗೆ 6 ಗಂಟೆಗೆ ಎಚ್ಚರ ಆಗುತ್ತೆ. ನಾನು ಟೈಮ್ ನೋಡ್ತೀನಿ, ಇದ್ದ ತಕ್ಷಣ ಏನು ನೋಡ್ತೀನಿ ಇಲ್ಲ ಟೈಮ್ ನೋಡ್ತೀನಿ. ನಾನು ನಿದ್ದೆಗಳಲ್ಲಿ ಇರ್ತೀನಿ, ಟೈಮ್ ನೋಡ್ತೀನಿ. ಯಾಕೆಂದರೆ ನಾನು ಎಷ್ಟೊತ್ತು ಮಲಗಿದ್ದೀನಿ ಅಂತ ನನಗೆ ಅನ್ಸಿದ್ರೆ ನನಗೆ ಸಮಾಧಾನ. ಅಬ್ಬಾ ಬೇಡ, ಮಧ್ಯರಾತ್ರಿ 12 ಗಂಟೆ ಮಲ್ಕೊಂಡಿದ್ದು 6 ಗಂಟೆ ತನಕ ಎಚ್ಚರ ಆಗಿಲ್ಲ ನನಗೆ ಅಂತ ನನಗೆ ಫೀಲ್ ಆಗಿಬಿಟ್ರೆ ನಂಗೆ ಫುಲ್ ಖುಷಿ, ಒಂದು ಕೋಟಿ ಸಿಕ್ಕಷ್ಟು ಖುಷಿ ಆಗುತ್ತೆ. ಬಿಕಾಸ್ ನಾನು 2 ವರ್ಷದಲ್ಲಿ ಯಾವತ್ತೂ ಆ ಥರ ಲಾಂಗ್ ಸ್ಟ್ರೆಚ್ ತೊಗೊಂಡಿಲ್ಲ. ಯಾಕೆಂದರೆ ಮಧ್ಯೆ ಎಚ್ಚರ ಆಗೋದು, ಫೀಡಿಂಗ್ ತೊಗೊಂಡಿಲ್ಲ ಆದರೂ ಒದ್ದಾದಾಗ ಎಚ್ಚರ ಆಗೋದು, ಫೀಡ್ ಕೊಡ್ತಿದ್ದೆ ನಾನು ಅವಾಗ ಈ ಥರ ಆಗೋದಲ್ವಾ. ಸೊ ಅದು ಒಂದು ಲಕ್ಸುರಿ, ನನಗೆ ಇದ್ದೇನೆ ಒಂದು ಲಕ್ಸುರಿ. ಅದೊಂದು ಪ್ಲಸ್ ಪಾಯಿಂಟ್ ಇವಾಗ ಸದ್ಯಕ್ಕೆ. ಬನ್ನಿ ಆದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಅಂದರೆ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ಇಷ್ಟ ಆದರೆ ವ್ಲಾಗ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಓಕೆನಾ? ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಮಾಡು. ಬಾಯ್. ಐ ಲವ್ ಯು ಹೇಳು. ಪ್ಲೇನ್ ಕಿಸ್. ನಿನ್ನ ಹೆಸರೇನು? ನಿಮ್ಮ ಅಪ್ಪನ ಹೆಸರೇನು? ಅಪ್ಪನ ಹೆಸರಪ್ಪ. ಓಕೆ ಗೈಸ್, ಬಾಯ್.